ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್. ನಾವಿವತ್ತು ತಿರುಪತಿಗೆ ಹೊರಟಿದ್ದೀವಿ. ಚಿಕ್ಕಮಂಗ್ಳೂರು ಟ್ರೈನಿಗೆ ಹೊರಟಿರೋದು, ಹಂಗಾಗಿ ನೈಟ್ ಹೊರಡೋದ್ರಿಂದ ಟೈಮ್ ಈಗ ಬಂದು 7:30 ಆಗ್ತಿದೆ. ಇವಾಗ ನಾವು ರೈಲ್ವೆ ಸ್ಟೇಷನ್ ಹತ್ರ ಹೋಗಬೇಕು. ಟ್ರೈನ್ ಬಂದು ತಿಪ್ಟೂರು ನಮಗೆ 8:30ಗೆ ಬರುತ್ತೆ. ಹಾಗಾಗಿ ಹೊರಡೋಣ ಬನ್ನಿ ಫ್ರೆಂಡ್ಸ್. ನಾನು ನಿಮ್ಮ ಜೊತೆ ಬರ್ತೀನಿ. ನೀವು ನನ್ನ ವಿಡಿಯೋನ ಕೊನೆವರೆಗೆ ನೋಡಿ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್. ಆ್ಯಸ್ ಇಟ್ ಈಸ್ ಆಗಿ ನಾವು 3 ಬ್ಯಾಗ್ನ ರೆಡಿ ಮಾಡ್ಕೊಂಡಿದ್ವಿ. ಜೊತೆಗೆ ನಮ್ಮಮ್ಮ ಮತ್ತು ನಮ್ಮ ಅಪ್ಪಾಜಿ ಕೂಡ ರೆಡಿ ಆಗಿದ್ರು. ಈಗ ಆಲ್ರೆಡಿ ಟೈಮ್ ಆಗಿತ್ತಲ್ಲ, ಬನ್ನಿ ಫ್ರೆಂಡ್ಸ್ ಹೋಗೋಣ. ಈಗ ನಮ್ಮ ತಿಪ್ಟೂರು ರೈಲ್ವೆ ಸ್ಟೇಷನಲ್ಲಿ ಇದ್ದೀವಿ. ಈ ಟ್ರೈನ್ ಬಂದು ನಮಗೆ ತಿಪ್ಟೂರಿಗೆ ಆಲ್ಮೋಸ್ಟ್ 8:30 ಅಷ್ಟೊತ್ತಿಗೆಲ್ಲ ಬರುತ್ತೆ. ಇದು ತಿರುಪತಿಗೆ ರೀಚ್ ಆಗೋದು ಬೆಳಗ್ಗೆ 7:30 ಆಗುತ್ತೆ. ಹಾಗಾಗಿ ನಾವು ಇಲ್ಲಿಂದನೇ ರಿಸರ್ವೇಷನ್ ಮಾಡಿಸ್ಕೊಂಡಿದ್ವಿ ತಿಪ್ಟೂರಿಂದ. ಸಡನ್ ಹೊರಟಿದ್ರಿಂದ ನಾವು ಟಿಕೆಟ್ನ ತತ್ಕಾಲಲ್ಲಿ ಮಾಡಿದ್ವಿ, ಹಾಗಾಗಿ ಸೀಟು ಕನ್ಫರ್ಮ್ ಆಗಿದೆ. ನೋಡಿ ಫ್ರೆಂಡ್ಸ್, ಅಂತೂ ಇಂತೂ 8:42ಕ್ಕೆ ಟ್ರೈನು ಬಂತು ಚಿಕ್ಕಮಂಗ್ಳೂರು. ಈ ರೂಟಿಂದ ಬಿಟ್ಟಿರೋದು ನಮಗಂತೂ ತುಂಬ ಅನುಕೂಲ ಆಗುತ್ತೆ. ನಾವು ಆರಾಮಾಗಿ ಹೋಗಿ ಮಲ್ಕೋಬೋದು. ನಾವು ಇಲ್ಲಿಂದನೇ ಸ್ಲೀಪರ್ ಕೋಚ್ಗೆ ರಿಸರ್ವೇಷನ್ ಮಾಡಿಸಿದ್ವಿ ಬೇರೆ ತತ್ಕಾಲಲ್ಲಿ. ಹಾಗಾಗಿ ನಮಗೆ ಸೀಟೆಲ್ಲ ಕನ್ಫರ್ಮ್ ಇದೆ ಫ್ರೆಂಡ್ಸ್. ಈಗ ಮನಿಕೊಂಡ್ರೆ ಮತ್ತೆ ನಾವು ತಿರುಪತಿಲೇ ಎದ್ದೊಳೋದು. ಇನ್ನೇನು ಊಟ ಎಲ್ಲ ನಾವು ಮನೇಲೇ ಮುಗಿಸ್ಕೊಂಬಂದ್ವಿ, ಇಲ್ಲಿಂದನೆಲ್ಲ ಹೊರಟಿರೋದು. ಹಾಗಾಗಿ ಫ್ರೆಂಡ್ಸ್, ಟ್ರೈನ್ ಬಂತು. ಕೊನೆಗೆ ನಾವು ಹತ್ತಿ ಟ್ರೈನು ಕೂಡ ನಮ್ಮ ತಿಪ್ಟೂರನ್ನ ಬಿಡ್ತಾ ಇದೆ. ಈಗ ನಮ್ಮ ಪಯಣ ತಿರುಪತಿಯ ಕಡೆಗೆ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಎಲ್ಲರೂ ವಿಡಿಯೋನ ಕೊನೆವರೆಗೆ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಯಾವ್ಯಾವ ಊರಿಂದ ನೋಡ್ತಾ ಇದ್ದೀರಾ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಿಂಗೆ ಕೊನೆವರೆಗೆ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್. ಮತ್ತು ನಾನು ನಿಮಗೆ ತಿರುಪತಿ ರೈಲ್ವೆ ಸ್ಟೇಷನಲ್ಲಿ ಸಿಗ್ತೀನಿ. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಕೊನೆಗೂ ನಮಗೆ ತಿರುಪತಿ ರೈಲ್ವೆ ಸ್ಟೇಷನ್ ಸಿಕ್ತು. ನಾವು ಆಲ್ಮೋಸ್ಟ್ ತಿರುಪತಿಗೆ ರೀಚ್ ಆಗೋ ಅಷ್ಟೊತ್ತಿಗೆ 7:30 ಆಯಿತು. ಅಲ್ಲಿಂದ ನಾವು ನೆಕ್ಸ್ಟ್ ಬಂದಿದ್ದೆ ಗೋವಿಂದರಾಜ ಸ್ವಾಮಿ ದೇವಸ್ಥಾನಕ್ಕೆ. ಯಾಕಂದರೆ ಟೋಕನ್ನ ಇವಾಗಲೇ ಕೊಡಲ್ಲ. ಟೋಕನ್ ಕೊಡೋದು ಬಂದು ಮಧ್ಯಾಹ್ನ 2 ಗಂಟೆಗೆ. ಹಾಗಾಗಿ ಟೋಕನ್ ಕೊಡೋದಕ್ಕಿನ್ನೂ ಟೈಮ್ ಇತ್ತಲ್ವ ಅಂತ ನಾವು ಫಸ್ಟು ಟೆಂಪಲ್ನ ದರ್ಶನ ಮಾಡೋಣ ಅಂತ ಫಸ್ಟ್ ಬಂದಿದ್ದೆ ಗೋವಿಂದರಾಜ ಸ್ವಾಮಿ ದೇವಸ್ಥಾನಕ್ಕೆ. ಇಲ್ಲಿ ಆನೆಗಳು ನಿಂತಿತ್ತು, ಎಷ್ಟು ಕ್ಯೂಟಾಗಿತ್ತು ನೋಡಿ. ಅದಾದಮೇಲೆ ನಾವು ಗೋವಿಂದರಾಜ ಸ್ವಾಮಿ ದೇವಸ್ಥಾನದ ಹತ್ರ ಬಂದ್ವಿ. ಅವರು ದರ್ಶನಕ್ಕೆ ಏನು ಸ್ಪೆಷಲ್ ಎಂಟ್ರಿ ಟಿಕೆಟ್ ತೊಗೊಂಡ್ರೆ ಬಿಡೋದು ಅಂದರು. ಒಬ್ಬೊಬ್ಬರಿಗೆ 10 ರೂಪೀಸ್ ಕಾಸ್ಟು. ಅಲ್ಲಿ ಟಿಕೆಟ್ ತೊಗೊಂಡು ಹೋಗಿ ದರ್ಶನ ಮಾಡ್ಕೊಂಡ್ಬಂದ್ವಿ. ದರ್ಶನ ಮಾತ್ರ ತುಂಬಾ ಚೆನ್ನಾಗಾಯಿತು ಗೋವಿಂದರಾಜ ಸ್ವಾಮಿದು. ಜನನೂ ಕೂಡ ನಾವು ದರ್ಶನಕ್ಕೆ ಹೋದಾಗ ಕಡಿಮೆ ಇದ್ದರು. ಈಚೆ ಬಂದು ನೋಡೋ ಅಷ್ಟೊತ್ತಿಗೆ ತುಂಬ ಜನ ಆಗಿದ್ದರು ನೋಡಿ ಫ್ರೆಂಡ್ಸ್. ಇಲ್ಲೆಲ್ಲ ಕಾಣಿಸ್ತಿದ್ದಾರಲ್ಲ, ಇಷ್ಟು ಜನ ಇದ್ದಾರೆ. ಹಾಗಾಗಿ ಇದು ನಮ್ಮ ರೈಲ್ವೆ ಸ್ಟೇಷನ್ಗೂ ಹತ್ರ ಆಗುತ್ತೆ. ತಿರುಪತಿ ರೈಲ್ವೆ ಸ್ಟೇಷನಿಂದ ವಾಕಬಲ್ ಡಿಸ್ಟೆನ್ಸು. ಹಾಗಾಗಿ ಯಾರೆಲ್ಲ ಹತ್ರ ಇದ್ದೀರಾ ಬಂದು ನೋಡ್ಬೋದು ಫ್ರೆಂಡ್ಸ್ ಗೋವಿಂದರಾಜ ಸ್ವಾಮಿ ದೇವಸ್ಥಾನನ. ಫ್ರೆಂಡ್ಸ್, ನಾವು ಗೋವಿಂದರಾಜ ಸ್ವಾಮಿ ದರ್ಶನ ಮುಗಿಸಿ ನಾವು ನೆಕ್ಸ್ಟ್ ಬಂದಿದ್ದೆ ತಿರುಚೆನ್ನೂರು ಪದ್ಮಾವತಿ ಅಮ್ಮನ ದೇವಸ್ಥಾನಕ್ಕೆ. ಇಲ್ಲಿಗೆ ಬರಬೇಕಾದ್ರೆ ತುಂಬಾ ಬಸ್ಸಸ್ ಅವೈಲಬಿಲಿಟಿ ಇದೆ ತಿರುಪತಿಯಿಂದ. ತಿರುಪತಿಯಲ್ಲಿ ತಿರುಚೆನ್ನೂರು ಅಂತ ಬಸ್ಸಿಗೆ ಹತ್ತಿದ್ರೆ ನಮ್ಮನ್ನ ದೇವಸ್ಥಾನದ ಹತ್ರನೇ ತಂದು ಬಿಡುತ್ತೆ. ನಾವು ಇಲ್ಲಿ ಬಂದು ದರ್ಶನ ಮಾಡಿದ್ವಿ. ಇಲ್ಲಿ ಒಂದು 1/2 hour ಆಯಿತು ದರ್ಶನ ಆಗೋಕ್ಕೆ. ಅಮ್ಮನವರ ದರ್ಶನ ತುಂಬ ಚೆನ್ನಾಗಾಯಿತು. ದರ್ಶನ ಎಲ್ಲ ಮುಗಿಸಿ ದೇವಸ್ಥಾನದ ಹತ್ರ ಹಿಂಗೆ ಎಲ್ಲ ನೋಡ್ತಾ ಇದ್ವಿ. ನೋಡಿ ಫ್ರೆಂಡ್ಸ್, ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಂತ. ಎಲ್ಲರೂ ತಿರುಪತಿ ಬಂದಾಗ ಒಂದ್ಸರಿ ವಿಸಿಟ್ ಕೊಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿದೆ ದೇವಸ್ಥಾನ ನೋಡೋಕ್ಕೆ. ಮತ್ತು ಫ್ರೆಂಡ್ಸ್, ಇಲ್ಲಿ ಊಟ ಕೊಡ್ತಾರೆ. ಇದು ಬಂದು ಟೈಮಿಂಗು ಬೆಳಗ್ಗೆ 11 ಗಂಟೆಯಿಂದ ಸಂಜೆ 3:30ವರೆಗೆ ಕೊಡ್ತಾರೆ. ಅಷ್ಟರಲ್ಲಿ ನಾವು ಬಂದು ಇಲ್ಲಿ ಪ್ರಸಾದ ಕೂಡ ಸ್ವೀಕರಿಸ್ಬೋದು ಫ್ರೆಂಡ್ಸ್. ನೀವು ಬಂದು ಟ್ರೈ ಮಾಡಿ ಫ್ರೆಂಡ್ಸ್. ನಾವು 2 ದೇವಸ್ಥಾನನ ಕಂಪ್ಲೀಟಾಗಿ ದರ್ಶನ ಮಾಡಿಕೊಂಡು SST ಟೋಕನ್ ತೊಗೊಳಕ್ಕೆ ಲೈನಲ್ಲಿ ನಿಂತ್ಕೊಂಡಿದ್ದೀವಿ ಫ್ರೆಂಡ್ಸ್. ನಾನು ನಿಮಗೆ ಟೋಕನ್ ಸಿಗ್ತಾ ಇಲ್ವೋ ಅಂತ ಆಮೇಲೆ ಹೇಳ್ತೀನಿ ಫ್ರೆಂಡ್ಸ್. ನಾವು ಕೊನೆಗೂ ನಮಗೆ ಟೋಕನ್ ಸಿಕ್ತು. ನಾಳೆ 12:30ಗೆ ಸಿಕ್ಕಿದೆ ಮಧ್ಯಾಹ್ನ. ಹಾಗಾಗಿ ನಾವು ಇನ್ನೂ ಟೈಮ್ ಇತ್ತಲ್ವ ಅಂತ ನಾವು ಶ್ರೀನಿವಾಸ ಮಂಗಾಪುರಕ್ಕೆ ಬಂದಿದ್ದೀವಿ. ಇಲ್ಲಿ ಇರೋದು ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ, ಅಂದರೆ ತಿರುಪತಿ ಪರಮಾತ್ಮರು ಇಲ್ಲೇ ಮದುವೆ ಆಗಿದ್ದು. ಹಾಗಾಗಿ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಕರೀತಾರೆ. ಇದು ಬಂದು ಶ್ರೀವಾರಿ ಸ್ಟೆಪ್ಸ್ ಹತ್ರ ಹೋಗೋ ಹೈವೇ ರೋಡಲ್ಲೇ ಇದೆ ದೇವಸ್ಥಾನ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇಲ್ಲಿ ಫೋನೆಲ್ಲ ಒಳಗಡೆ ಅಲೋ ಇಲ್ಲ. ಹಾಗಾಗಿ ದೇವಸ್ಥಾನದ ಪ್ರೀಮಿಸಸ್ನ ಅಷ್ಟೇ ತೋರಿಸಿದ್ದೀನಿ. ಒಳಗಡೆ ಫೋನ್ ಅಲೋ ಇರಲಿಲ್ಲ ಫ್ರೆಂಡ್ಸ್. ಅದಕ್ಕೆ ವಿಡಿಯೋ ಎಷ್ಟು ಕ್ಯಾಪ್ಚರ್ ಮಾಡೋಕ್ಕಾಗುತ್ತೋ ಅಷ್ಟು ಮಾಡಿದ್ದೀನಿ. ಇದು ನೈಟ್ ವ್ಯೂ. ನಾವು ಇಲ್ಲೇ ರೂಮ್ ಮಾಡಿ ಸ್ಟೇ ಮಾಡಿದ್ವಿ ನಾಳೆ ಬೆಳಗ್ಗೆ ಬೇಗ 6 ಗಂಟೆಗೆ ಎದ್ದು ನಾವು ಸ್ಟೆಪ್ಸ್ನ ಹತ್ತಬೇಕು ಫ್ರೆಂಡ್ಸ್. ಅಲ್ಲಿವರೆಗೂ ವಿಡಿಯೋ ನೋಡ್ತಾ ಇರಿ
ಫ್ರೆಂಡ್ಸ್ ನಾವು ಇವಾಗ ಶ್ರೀವಾರಿ ಸ್ಟೆಪ್ಸ್ ಹತ್ರ ರೀಚ್ ಆಗಿದ್ದೀವಿ. ಇದು ಬಂದು ಓಪನ್ ಆಗೋದು 6 o'clock ಹಾಗಾಗಿ ನಮ್ಮನ್ನ 6:30ಗೆ ಒಳಗೆ ಬಿಟ್ಟರು. ಈಗ ನಾವು ಸ್ಟೆಪ್ಸ್ ಹತ್ತೋಕ್ಕೆ ನಾವು ಶ್ರೀವಾರಿ ಸ್ಟೆಪ್ಸ್ ಹತ್ರ ರೀಚ್ ಆಗೋ ಅಷ್ಟೊತ್ತಿಗೆ ಫ್ರೆಂಡ್ಸ್ ಅಲ್ಲಿಂದ ಬಂದು ನಾವು ಲಗೇಜ್ ಕೌಂಟರ್ ಹತ್ರ ಬಂದ್ವಿ. ಲಗೇಜ್ ಕೌಂಟರ್ ಹತ್ರ ನಮ್ಮ ಲಗೇಜ್ನೆಲ್ಲ ಪ್ಯಾಕ್ ಮಾಡಿ ಲಾಕ್ ಮಾಡಿ ಕೊಡಬೇಕು. ಇಲ್ಲಿ ಸ್ವಲ್ಪ ಲೈನಲ್ಲಿ ನಿಂತ್ಕೊಂಡ್ರೆ ಅವರೊಂದು ಟ್ಯಾಗ್ ಕೊಡ್ತಾರೆ. ಆ ಟ್ಯಾಗ್ನ ಪೇಸ್ಟ್ ಮಾಡಿಬಿಟ್ಟು ನಾವು ಬ್ಯಾಗ್ನ ಅದು ಗಾಡಿ ಏನು ನಿಂತಿದೆಯಲ್ಲ ಅದ್ರೊಳಗೆ ಹಾಕಬೇಕು. ನಾವು ಮೇಲ್ಗಡೆ ತಿರುಮಲ ರೀಚ್ ಆಗೋ ಅಷ್ಟೊತ್ತಿಗೆ ನಮ್ಮ ಲಗೇಜು ಕೂಡ ಬಂದಿರುತ್ತೆ. ಮತ್ತು ಫೋನ್ ನಂಬರ್ ಕೇಳ್ತಾರೆ, ಫೋನ್ ನಂಬರ್ ಕೊಟ್ಟಿರಬೇಕು. ನಮಗೆ ಮೇಲ್ಗಡೆ ಲಗೇಜ್ ಹೋಗ್ತಿದ್ದಂಗೆ ಮೆಸೇಜ್ ಬರುತ್ತೆ, ಯುವರ್ ಬ್ಯಾಗ್ ರೀಚ್ಡ್ ತಿರುಮಲ ಅಂತ. ಆವಾಗ ನಮ್ಮ ಬ್ಯಾಗು ರೀಚ್ ಆಗಿರುತ್ತೆ ಅಂತ ತಿಳ್ಕೊಬೋದು ಫ್ರೆಂಡ್ಸ್. ಆಮೇಲೆ ನಾವು ಪೂಜೆ ಮಾಡೋಕ್ಕೆ ಶುರು ಮಾಡಿದ್ವಿ. ಫಸ್ಟು ಸ್ಟೆಪ್ಸ್ ಹತ್ತಕ್ಕಿಂತ ಮುಂಚೆ ಕಾಯಿ ಕರ್ಪೂರ ಎಲ್ಲ ಹಚ್ಚಿ ಬೇಡ್ಕೊಂಡು ಸ್ಟಾರ್ಟ್ ಮಾಡಬೇಕಲ್ವ. ಹಾಗಾಗಿ ಹಣ್ಣು ಕಾಯಿ ತೊಗೊಂಡು ಪೂಜೆ ಮಾಡಿಕೊಂಡು ನಾವು ಹೊರಟ್ವಿ. ನೋಡಿ ಫ್ರೆಂಡ್ಸ್, ಇದೇ ಶ್ರೀವಾರಿ ಸ್ಟೆಪ್ಸಲ್ಲಿ ಸ್ಟಾರ್ಟಿಂಗ್ ಪಾಯಿಂಟು. ಇಲ್ಲಿ ಶ್ರೀವಾರಿ ಪಾದ ಎಲ್ಲ ಇದೆ. ಇಲ್ಲಿ ನಮಸ್ಕಾರ ಮಾಡ್ಕೊತ ನಾವು ಮುಂದೆ ಹೊರಡ್ಬೋದು ಫ್ರೆಂಡ್ಸ್ ನಾವು ಇವಾಗ ಸ್ಟೆಪ್ಸ್ನ ಹತ್ತಕ್ಕೆ ಶುರು ಮಾಡಿದ್ದೀವಿ. ಆಲ್ಮೋಸ್ಟ್ ಸ್ಟೆಪ್ಸ್ ಹತ್ತಕ್ಕೆ ಶುರು ಮಾಡೋ ಅಷ್ಟೊತ್ತಿಗೆ 6:45 ಎಲ್ಲ ಆಯಿತು. ಇಲ್ಲಿ ಸ್ಟೆಪ್ಸ್ ಬಂದು 2388 ಸ್ಟೆಪ್ಸ್ ಇದೆ. ಇದು ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಫುಲ್ಲು ಸ್ಟೆಪ್ಸೇ ಇರುತ್ತೆ. ಅಲ್ಪಿರಿ ಥರ ಯಾವುದೇ ಥರ ರೋಡೆಲ್ಲ ಸಿಗಲ್ಲ. ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಫುಲ್ಲು ಮೆಟ್ಲೇ ಇರುತ್ತೆ. ಮೆಟ್ಲನ್ನೇ ನಿಧಾನಕ್ಕೆ ಹತ್ಕೊಂಡು ಹೋಗಬೇಕು ಫ್ರೆಂಡ್ಸ್. ನಾನು ವೀಡಿಯೋನ ಕೊನೆವರೆಗೂ ತೋರಿಸ್ತೀನಿ. ನನ್ನ ವೀಡಿಯೋನ ಎಲ್ಲರೂ ಕೊನೆವರೆಗೂ ನೋಡ್ತಾ ಇರಿ ಫ್ರೆಂಡ್ಸ್. ಇವಾಗ ಏನು ಕಾಣಿಸ್ತಿದೆಯಲ್ಲ, ಇದು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ. ಹತ್ತಕ್ಕಿಂತ ಮುಂಚೆ ಇಲ್ಲಿ ಹೋಗಿ ಸ್ವಾಮಿಯವ್ರನ್ನ ದರ್ಶನ ಮಾಡಿಕೊಂಡು ನಾವು ಮುಂದೆ ಹೊರಟ್ರೆ ನಮಗೆ ಹತ್ತಕ್ಕೆ ಒಳ್ಳೆ ಎನರ್ಜಿ ಸಿಗುತ್ತೆ ಅಂತ. ಫ್ರೆಂಡ್ಸ್, ಇವಾಗ ಏನು ನೋಡಿದ್ರಲ್ಲ ಅದು ಆರ್ಚು, ಅದು ಚೆಕ್ಕಿಂಗ್ ಪಾಯಿಂಟು. ಫಸ್ಟು ಪ್ಲಾಸ್ಟಿಕ್ ಏನಾದರೂ ಇದ್ದರೆ ಅವರು ಚೆಕ್ ಮಾಡಿ ಅದನ್ನ ವಾಪಸ್ ಇಸ್ಕೊತಾರೆ ಅಥವಾ ಬಿಸಾಡ್ತಾರೆ. ಯಾಕಂದರೆ ತಿರುಮಲದಲ್ಲಿ ಪ್ಲಾಸ್ಟಿಕ್ ಬಳಕೆನ ನಿಷೇಧಿಸಲಾಗಿದೆ. ಹಾಗಾಗಿ ಅವರು ಅದನ್ನು ಸೆರೆ ಹಿಡಿಯೋಕ್ಕೋಸ್ಕರ ನಮ್ಮನ್ನು ಚೆಕ್ ಮಾಡ್ತಾರೆ. ಅದು ಬಿಟ್ಟರೆ ಇನ್ನು ಫೋನ್ ತರೋಕ್ಕೇನೂ ಅಡ್ಡಿ ಇಲ್ಲ. ಆರಾಮಾಗಿ ತಂದು ನಾವು ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡ್ಕೋಬೋದು ಫ್ರೆಂಡ್ಸ್. ನಾವು ಈಗ ಒಂದು 50 ಮೆಟ್ಲನ್ನು ಕಂಪ್ಲೀಟ್ ಮಾಡಿ ಮುಂದೆ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಜನನೂ ಇದ್ದರು ಫ್ರೆಂಡ್ಸ್. ನಾವು ಈ ಸರಿ ತಿರುಪತಿಗೆ ಬರೋ ಪ್ಲ್ಯಾನೇ ಇರಲಿಲ್ಲ. ಅನ್ಪ್ಲ್ಯಾನೆಡ್ ಆಗಿ ಬಂದಿದ್ದು. ನಾವು ಸಡನ್ನಾಗಿ ಹೊರಟಿದ್ರಿಂದ ನಾವು ಯಾರೋ ಥರದ ದರ್ಶನದ ಟಿಕೆಟ್ ಆಗಲಿ ಟ್ರೈನಿನ ಟಿಕೆಟ್ ಆಗಲಿ ಯಾವುದು ಅಡ್ವಾನ್ಸಾಗಿ ಬುಕ್ ಮಾಡ್ಕೊಂಡಿರಲಿಲ್ಲ ಫ್ರೆಂಡ್ಸ್. ಆ್ಯಕ್ಚುಲಿ ಬರೋ ಪ್ಲ್ಯಾನೇ ಇರಲಿಲ್ಲ. ಒಂದಿನ ಮನೇಲಿ ಕುಂತಾಗ ಎಲ್ಲ ಡಿಸ್ಕಸ್ ಮಾಡಿದ್ದು, ಎಲ್ಲರಿಗೂ ವೆಕೇಷನ್ ಇದೆ ಹಂಗಾಗಿ ನಾವು ಎಲ್ಲಾದರೂ ಹೋಗಿ ಬರೋಣ. ಇನ್ನೇನು ನಮಗೆ ಖುಷಿ ಕೊಡೋ ಅಂಥ ಪ್ಲೇಸ್ ಅಂದರೆ ನಮಗೆ ಫಸ್ಟ್ ನೆನಪಾಗೋದೆ ನಮಗೆ ತಿರುಪತಿ. ಹಾಗಾಗಿ ತಿರುಪತಿಗೆ ಹೋಗಿ ಬರೋಣ ಅಂತ ಮನೇಲಿ ಸಡನ್ನಾಗಿ ಪ್ಲ್ಯಾನ್ ಮಾಡಿ ತತ್ಕಾಲಲ್ಲಿ ಟ್ರೈನಿಗೆ ಬುಕ್ ಮಾಡಿಕೊಂಡು ಇಲ್ಲಿ ಟೋಕನ್ ತೊಗೊಳಕ್ಕೆ ಎಲ್ಲ ಥರದ ವ್ಯವಸ್ಥೆ ಮಾಡಿಕೊಂಡು ನಾವು ಹೊರಟ್ವಿ. ನಾವು ಚಿಕ್ಕಮಂಗ್ಳೂರು ಟ್ರೈನ್ಗೆ ಬಂದಿದ್ದು. ನಮಗೆ ಟ್ರೈನ್ ಬಂದು ಎಸ್ಟರ್ಡೇ ಮಾರ್ನಿಂಗ್ 7 o'clock ಬಂತು. ನಾವು ನಿನ್ನೆ ಗೋವಿಂದರಾಜ ಸ್ವಾಮಿ ಮತ್ತು ಪದ್ಮಾವತಿ ಅಮ್ಮನ ದೇವಸ್ಥಾನ ಮತ್ತು ಶ್ರೀನಿವಾಸ ಮಂಗಾಪುರದಲ್ಲಿರೋ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿದು ದರ್ಶನ ಎಲ್ಲ ನಾವು ಮುಗಿಸ್ಕೊಂಡು ಶ್ರೀನಿವಾಸ ಮಂಗಾಪುರದಲ್ಲೇ ಪ್ರೈವೇಟ್ ಲಾಡ್ಜ್ ಮಾಡಿಕೊಂಡು ಅಲ್ಲೇ ಸ್ಟೇ ಮಾಡಿದ್ವಿ 1 night. 1 day ಸ್ಟೇ ಮಾಡಿಬಿಟ್ಟು ಮತ್ತೆ ಬೆಳಗ್ಗೆ ಮಾರ್ನಿಂಗ್ ಬೇಗ ಇದ್ದು ಶ್ರೀವಾರಿ ಸ್ಟೆಪ್ಸ್ ಹತ್ರ ಬಂದ್ಬಿಟ್ಟು ಇವಾಗ ಸ್ಟೆಪ್ಸ್ ಹತ್ತೋಕ್ಕೆ ಶುರು ಮಾಡಿದ್ವಿ ಫ್ರೆಂಡ್ಸ್. ನಾವು 1 day ಯಾಕೆ ಶ್ರೀನಿವಾಸ ಮಂಗಾಪುರದಲ್ಲಿ ಸ್ಟೇ ಮಾಡಬೇಕಾಯಿತು ಅಂದರೆ, ನಾವು ಟೋಕನ್ ತಗೊಳಕ್ಕೆ ಹೋಗುವಾಗ ಭೂದೇವಿ ಕಾಂಪ್ಲೆಕ್ಸ್ಗೆ ಹೋಗಿದ್ವಿ. ಅಲ್ಲಿ 2 ಥರದ್ದು ಟೋಕನ್ ಕೊಡ್ತಾರೆ. ಒಂದು ದಿವ್ಯ ದರ್ಶನ ಟೋಕನ್ನು, ಅದೇ ಶ್ರೀವಾರಿ ಸ್ಟೆಪ್ಸಲ್ಲಿ ಹತ್ಕೊಬರೋರಿಗೆ, ಮತ್ತು ಇನ್ನೊಂದು SST ಟೋಕನ್ನು. ನಾವು ಆ್ಯಕ್ಚುಲಿ SST ಟೋಕನ್ ತಗೊಳಕ್ಕಂತ ಹೋಗಿದ್ದು. ನಮಗೆ ಸ್ವಲ್ಪ ಕನ್ಫ್ಯೂಷನ್ ಆಗಿ ನಾವು ದಿವ್ಯ ದರ್ಶನ ಟೋಕನ್ ಕೊಡೋ ಅಂಥ ಪ್ಲೇಸ್ಗೆ ಹೋಗಿ ನಿಂತ್ಕೊಂಡಿದ್ವಿ. ಅದು ಅಕ್ಕಪಕ್ಕನೇ ಇತ್ತು, ಆದರೂ ಅವರು ಆ ಕಡೆಗೆ ಬಿಡಲಿಲ್ಲ. ಸೊ ನಮಗೆ ದಿವ್ಯ ದರ್ಶನ ಟೋಕನ್ನೇ ಸಿಕ್ತು. ಹಾಗಾಗಿ ಅವರು ಅವತ್ತು ಕೇಳಿದ್ದಕ್ಕೆ, ನಿಮ್ಮದು ಯಾವತ್ತೂ ದರ್ಶನದ ಡೇಟ್ ಇರುತ್ತೋ ಅವತ್ತೇ ಅಲ್ಲಿ ಮೆಟ್ಲು ಹತ್ತುವಾಗ ಸ್ಕ್ಯಾನ್ ಮಾಡ್ತಾರೆ, ಇಲ್ಲಾಂದರೆ ಸ್ಕ್ಯಾನ್ ಮಾಡಲ್ಲ ಅಂತ ಹೇಳಿದ್ರು. ಹಾಗಾಗಿ ಸುಮ್ಮನೆ ರಿಸ್ಕ್ ಮಾಡ್ಕೋಬಾರ್ದು ಅಂತ ನಾವು 1 day ಅಲ್ಲೇ ಸ್ಟೇ ಮಾಡಬೇಕಾಗಿತ್ತು ಫ್ರೆಂಡ್ಸ್. ನೀವು ಈ ತಪ್ಪನ್ನ ಮಾಡ್ಕೋಬೇಡಿ. ಯಾರು ಎಷ್ಟು ಟೋಕನ್ದು
ತಗೋಬೇಕಂದ್ರೆ ನೀವು ಭೂದೇವಿ ಕಾಂಪ್ಲೆಕ್ಸ್ಗೆ ಹೋದರೆ ನಿಮಗೆ ಫುಲ್ ಕನ್ಫ್ಯೂಷನ್ ಆಗುತ್ತೆ. ಹಾಗಾಗಿ ವಿಷ್ಣು ನಿವಾಸಂ ಇಲ್ಲ ಶ್ರೀನಿವಾಸಂ ಕಾಂಪ್ಲೆಕ್ಸಿಗೆ ಹೋಗಿ SST ಟೋಕನ್ ತಗೊಳ್ಳೋದಾದರೆ, ಇಲ್ಲ ನಾವು ಮೆಟ್ಲು ಹತ್ಕೊಂಡೇ ಬರ್ತೀವಿ ಶ್ರೀವಾರಿ ಸ್ಟೆಪ್ಸಲ್ಲಿ ಅನ್ನೋಂಗಿದ್ರೆ ಭೂದೇವಿ ಕಾಂಪ್ಲೆಕ್ಸಿಗೆ ಬಂದು ಶ್ರೀವಾರಿ ಸ್ಟೆಪ್ಸಲ್ಲಿ ಕೊಡ್ತಿದ್ದಂಥ ಟೋಕನ್ನ ಈಗ ಅಲ್ಲಿ ಭೂದೇವಿ ಕಾಂಪ್ಲೆಕ್ಸಲ್ಲಿ ಕೊಡ್ತಿದ್ದಾರೆ. ಇಲ್ಲೇನೋ ಕೆಲಸ ನಡೀತಿರೋ ಕಾರಣದಿಂದ. ಹಾಗಾಗಿ ನಾವು ಮಾಡ್ಕೊಂಡಿರೋವಂಥ ತಪ್ಪನ್ನ ನೀವು ಯಾರು ಮಾಡ್ಕೋಬೇಡಿ ಫ್ರೆಂಡ್ಸ್. ಫ್ರೆಂಡ್ಸ್, ಮತ್ತು ನಾವು ಕೆಳಗಡೆ ಏನು ಟೋಕನ್ ತಗೊಂಡಿರ್ತೀವಲ್ಲ ಅದನ್ನು ಶ್ರೀವಾರಿ ಸ್ಟೆಪ್ಸಲ್ಲಿ ಹತ್ಕೊಂಡ್ಬಂದು 1200 ಮೆಟ್ಲ ಹತ್ರ ಸ್ಕ್ಯಾನಿಂಗ್ ಕೌಂಟರ್ ಇದೆ. ಅಲ್ಲೋಗಿ ನಮ್ಮ ಟೋಕನ್ ತೋರಿಸಿದ್ರೆ ಅವರು ಸ್ಕ್ಯಾನ್ ಮಾಡಿ ಕೊಡ್ತಾರೆ. ಆವಾಗ ಆ ಟೋಕನ್ ನಮಗೆ ವ್ಯಾಲಿಡ್ ಅಂತ ದರ್ಶನಕ್ಕೂ ಕೂಡ ಬಿಡ್ತಾರೆ. ಇಲ್ಲೇ ಸ್ಕ್ಯಾನ್ ಆಗಿಲ್ಲ ಅಂದರೆ ದರ್ಶನಕ್ಕೆ ಬಿಡಲ್ಲ. ಹಾಗಾಗಿ ನಾವು ಕೆಳಗಡೆನೇ ಒನ್ ಡೇ ಸ್ಪೆಂಡ್ ಮಾಡಬೇಕಾಗಿ ಬಂತು ಫ್ರೆಂಡ್ಸ್. ಇದೇ ಥರ ನಮ್ಮ ಥರನೇ ಇನ್ನೊಂದು ಫ್ಯಾಮಿಲಿಯವರು ಸಿಕ್ಕಿದ್ರು. ಅವರು ಪಾಪ 2 ಸರಿ ಮೆಟ್ಲತ್ತಿದ್ದಾರೆ. ಅವ್ರಿಗೂ ಸೆಕ್ಯೂರಿಟಿನ ಕೇಳಿದಾಗ ಇಲ್ಲ ಇವತ್ತೇ ಸ್ಕ್ಯಾನ್ ಮಾಡ್ತೀವಿ ಅಂತ ಹೇಳಿ ಕಳಿಸಿದ್ದಾರೆ. ಇಲ್ಲಿ ಮಧ್ಯ ಬಂದಾಗ ಅವರಿಗೆ ಸ್ಕ್ಯಾನ್ ಮಾಡಲ್ಲ, ನೀವು ಮತ್ತೆ ನಾಳೆನೂ ಹೊತ್ಕೊಂಬಂದರೆ ಸ್ಕ್ಯಾನ್ ಮಾಡ್ತೀವಿ, ಇಲ್ಲ ಜನರಲ್ ದರ್ಶನಕ್ಕೆ ಹೋಗ್ಬೇಕಾಗುತ್ತೆ ಅಂತ ಅಂದಿದ್ದಾರೆ. ಅವರು ಪಾಪ ಸಣ್ಣ ಮಗುನ ಇಟ್ಕೊಂಡು 2 ಸರಿ ಹತ್ತೋ ಪರಿಸ್ಥಿತಿ ಮಾಡ್ಕೊಂಡಿದ್ದಾರೆ. ಅವರು ನಮಗೆ ಮೆಟ್ಲು ಹತ್ತುವಾಗ ಸಿಕ್ಕಿದ್ರು, ಅವ್ರು ಹೇಳಿದ್ರು. ಹಾಗಾಗಿ ಅವ್ರಿಗೆ ಹೋಲಿಸ್ಕೊಂಡ್ರೆ ನಮ್ಮದೇ ಎಷ್ಟೋ ಬೆಟರ್ ಇತ್ತು ಅಂತ ನಾನು ಅಂದ್ಕೊಂಡೆ. ನೀವು ಯಾರು ನಮ್ಮ ಥರ ತಪ್ಪನ್ನು ಮಾಡ್ಕೋಬೇಡಿ ಫ್ರೆಂಡ್ಸ್. ಆವಾಗಲೇ ಹೇಳ್ದಂಗೆ SST ಟೋಕನ್ ತೊಗೊಳೋಂಗಿದ್ರೆ ಶ್ರೀನಿವಾಸಂ ಕಾಂಪ್ಲೆಕ್ಸ್ ಇಲ್ಲ ವಿಷ್ಣು ನಿವಾಸಂಗೆ ಹೋಗಿ ಶ್ರೀವಾರಿ ಸ್ಟೆಪ್ಸಲ್ಲಿ ಹತ್ಕೊಂಡು ದಿವ್ಯ ದರ್ಶನ ಟೋಕನ್ ಬೇಕಂದರೆ ಭೂದೇವಿ ಕಾಂಪ್ಲೆಕ್ಸ್ಗೆ ಬನ್ನಿ ಫ್ರೆಂಡ್ಸ್. ನಿಮ್ಮ ಅನುಕೂಲ, ನೀವು ಎಲ್ಲೆಲ್ಲಿ ಹತ್ಬೇಕಂತ ಡಿಸೈಡ್ ಮಾಡ್ಕೊತೀರೋ ಆ ಥರ ಬಂದು ನೀವು ಟಿಕೆಟ್ನ ಇದು ಮಾಡ್ಕೋಬೋದು. ಇವಕ್ಕೆಲ್ಲ ಬೆಟರ್ ಅಂದರೆ ಫ್ರೆಂಡ್ಸ್, ನಾವು ಆನ್ಲೈನಲ್ಲಿ 300 ರುಪೀಸ್ ಟಿಕೆಟ್ ಬುಕ್ ಮಾಡ್ಕೋತೀವಲ್ಲ ಅದೇ ಬೆಟರು. ಅದಾದರೆ ಕನ್ಫರ್ಮಾಗಿ ಟಿಕೆಟ್ ಇರುತ್ತೆ. ನಾವು ಇಂಥ ದಿವಸನೇ ಬರಬೇಕಂತ ಪ್ಲ್ಯಾನ್ ಮಾಡಿಕೊಂಡು ಆರಾಮಾಗಿ ಬಂದು ಸ್ವಾಮಿ ದರ್ಶನನ ನೆಮ್ಮದಿಯಾಗಿ ಮಾಡಿ ತಿರುಮಲದಲ್ಲೆಲ್ಲ ಪೂರ ಓಡಾಡ್ಬೋದು. ಈ ಥರ ಅರ್ಜೆಂಟಿಗೆ ಹೊರಟು ನಮ್ಮ ಥರ ಬಂದು ಪರದಾಡೋಂಥ ಅವಶ್ಯಕತೆ ಇರಲ್ಲ. ಸಮ್ಟೈಮ್ಸ್ ಹಿಂಗಾಗುತ್ತೆ, ಅದನ್ನೆಲ್ಲ ನಾವು ಅಡ್ಜಸ್ಟ್ ಮಾಡ್ಕೋಬೇಕು. ಸ್ವಾಮಿನ ನೋಡಬೇಕಂತ ಬಂದಾಗ ಏನೇ ಕಷ್ಟ ಕೊಟ್ಟರು ನಾವು ಅದನ್ನು ಸಹಿಸ್ಕೊಂಡು ದರ್ಶನ ಮಾಡ್ಕೋಬೇಕು ಫ್ರೆಂಡ್ಸ್. ನಿಮಗೆ ಯಾರಿಗೆಲ್ಲ ಈ ಥರ ಎಲ್ಲ ಅನುಭವ ಆಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆಲ್ಮೋಸ್ಟ್ ಎಲ್ಲ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತೀರಾ, ಆಲ್ಮೋಸ್ಟ್ ಹಾಕೋ ಶಾರ್ಟ್ಸಿಗೆಲ್ಲ ಸಪೋರ್ಟ್ ಮಾಡ್ತೀರಾ. ಅದೇ ಥರ ನನ್ನ ವೀಡಿಯೋಸ್ಗಳ್ಗೂ ಸಪೋರ್ಟ್ ಮಾಡಿ. ನಾನು ತಿಂಗಳ ತಿರುಪತಿಗೆ ಹೋದಾಗ ಟೋಕನ್ ಯಾವ ಥರ ತೊಗೊಳ್ಳೋದು ಅಥವಾ 300 ರೂಪಾಯಿ ದರ್ಶನ ಎಲ್ಲ ಹೇಗಿರುತ್ತೆ ಅಂತ ನಾನು ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ ಮತ್ತು ತೋರಿಸ್ತಾ ಇರ್ತೀನಿ. ನನ್ನ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಕ್ವಶನ್ ಇದ್ದರೆ ಕೇಳಿ, ನಾನು ಆನ್ಸರ್ ಮಾಡ್ತೀನಿ. ಹಾಗಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನೆಲ್ಲ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೂ ಲೈಕ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡಿ. ಸ್ವಲ್ಪ ಜನ ಎಲ್ಲ 10 ವರ್ಷ 15 ವರ್ಷ ಕಳೆದು ಎಲ್ಲ ಬರ್ತಿರ್ತಾರೆ, ಅವ್ರಿಗೆಲ್ಲ ಇನ್ಫಾರ್ಮೇಷನ್ ಬೇಕಾಗುತ್ತಲ್ವ. ಹಾಗಾಗಿ ನನ್ನ ವೀಡಿಯೋಸ್ ಎಲ್ಲ ಶೇರ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಶೇರ್ ಮಾಡಿ ಫ್ರೆಂಡ್ಸ್. ಈಗ ಫ್ರೆಂಡ್ಸ್, ನಾವು 2300 ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಿದ್ದೀವಿ. 88 ಸ್ಟೆಪ್ಸ್ ಇದೆ. ಆಲ್ಮೋಸ್ಟ್ ನಾವು ರೀಚ್ ಆದ್ವಿ ತಿರುಮಲಗೆ. ನಾವು ಕರೆಕ್ಟಾಗಿ ಅಲ್ಲಿ ಹತ್ತಕ್ಕೆ ಶುರು ಮಾಡಿದಾಗ 7 o'clock ಆಗಿತ್ತು. ಇಲ್ಲಿಗೆ ರೀಚ್ ಆಗೋ ಅಷ್ಟೊತ್ತಿಗೆ 8 o'clock ಆಯಿತು. ಆಲ್ಮೋಸ್ಟ್ 1 ಅವರಲ್ಲೆಲ್ಲ ನಾವು ಕಂಪ್ಲೀಟ್ ಮಾಡಿದ್ದೀವಿ ಫ್ರೆಂಡ್ಸ್.
ಇದನ್ನು ಆದರೆ ಬೇಗ ಹತ್ಬೋದು. ಅಲ್ಪಿರಿ ಆದರೆ 5 ಅವರ್ಸ್ ಬೇಕಾಗುತ್ತೆ, ಯಾಕಂದರೆ ಅದು ತುಂಬ ಸ್ಟೆಪ್ಸ್ ಇದೆ ಅಲ್ವಾ. ಅದು 3550 ಇದೆ. ಈಗ ನಾವು ಕೆಳಗಡೆ ಲಗೇಜ್ ಕೊಟ್ಟಿದ್ದೀವಲ್ಲ, ಆ ಲಗೇಜ್ ಇಸ್ಕೊಳ್ಳೋ ಅಂಥ ಟೈಮು ನಮಗೆ, ನಾವು ಕರೆಕ್ಟಾಗಿ ಇಲ್ಲಿ ರೀಚ್ ಆದ್ವಿ. ಫೋನಿಗೆ ಮೆಸೇಜ್ ಕೂಡ ಬಂತು, ನಿಮ್ಮ ಲಗೇಜ್ ರೀಚ್ ಆಗಿದೆ ಅಂತ. ನಮಗೆ ಸ್ಲಿಪ್ಪಲ್ಲಿ ಬಂದು TBC1 ಅಂತ ಇತ್ತು ಕೌಂಟರು. ಅಲ್ಲೋಗಿ ನಾವು ಅಪ್ರೋಚ್ ಮಾಡಿಕ್ಕೆ ನಮ್ಮ ಲಗೇಜ್ನ ನಮಗೆ ವಾಪಸ್ ಕೊಟ್ಟರು. ಫ್ರೆಂಡ್ಸ್, ನನ್ನ ಪಾರ್ಟ್ 2 ವೀಡಿಯೋಗೆ ಎಲ್ಲರೂ ಕಾಯ್ತಾ ಇರಿ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ.